ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪೆನ್ಷನ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. 9th one question. Mr. Block retired from service on 31st December 2019. His pension was fixed at 6,000 per month. ಬ್ಲಾಕ್ ಅನ್ನೋನು ಕೆಲಸದಿಂದ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾನೆ 2019ರಲ್ಲಿ. ಅವನ ತಿಂಗಳ ಪೆನ್ಷನ್ 6,000 ರೂಪಾಯಿ. ಹಿ ಕಮ್ಯೂಟ್ ಹಾಫ್ ಆಫ್ ಹಿಸ್ ಪೆನ್ಷನ್. ಅವನು ಅರ್ಧ ಪೆನ್ಷನನ್ನು ಲಂಸಮ್ ಆಗಿ ತೊಗೊಂಡಿದ್ದಾನೆ. ಉಳಿದಿರೋಂಥ ಅರ್ಧ ಪೆನ್ಷನನ್ನು ತಿಂಗಳ ಬರೋ ಹಾಗೆ ಮಾಡ್ಕೊಂಡಿದ್ದಾನೆ. ಸೊ ಲಂಸಮ್ ಆಗಿ 2,70,000 ರೂಪಾಯಿ ಪೆನ್ಷನ್ ತಗೊಳ್ತಾ ಇದ್ದಾನೆ. ಹಾಗಾದರೆ ಅವನ ಟ್ಯಾಕ್ಸಬಲ್ ಪೆನ್ಷನ್ ಎಷ್ಟಾಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. 3 ಕೇಸ್ ಕೊಟ್ಟಿದ್ದಾರೆ, ಕೇಸ್ ಎ, ಕೇಸ್ ಬಿ, ಕೇಸ್ ಸಿ. ಫಸ್ಟು ಕೇಸ್ ಎ, ಇಫ್ ಹಿ ಈಸ್ ಗೌರ್ಮೆಂಟ್ ಎಂಪ್ಲಾಯಿ. ಗೌರ್ಮೆಂಟ್ ಎಂಪ್ಲಾಯ್ ಆದರೆ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡೋದು ವೆರಿ ಈಸಿ. ಆ್ಯಕ್ಚುಯಲ್ ಪೆನ್ಷನ್ ರಿಸೀವ್ಡನ್ನು ಬರ್ಕೊಳ್ಬೇಕು. ಲಮ್ಸಮ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 2,70,000 ಕೊಟ್ಟಿದ್ದಾರೆ. ಯಾವಾಗಲೂ ಗೌರ್ಮೆಂಟ್ ಎಂಪ್ಲಾಯೀಸಿಗೆ 100% ಎಕ್ಸಂಪ್ಷನ್. ನಾನು ಆಲ್ರೆಡಿ ಫಾರ್ಮೇಟ್ ಬರ್ಕೊಂಡಿದ್ದೀನಿ. ಗೌರ್ಮೆಂಟ್ ಎಂಪ್ಲಾಯಿಗೆ 1 ಫಾರ್ಮೇಟ್, ಪ್ರೈವೇಟ್ ಎಂಪ್ಲಾಯಿಗೆ 2 ಫಾರ್ಮೇಟ್. ಆಲ್ರೆಡಿ ನಾನು ಫಾರ್ಮೇಟ್ ಬರ್ಕೊಂಡಿದ್ದೀನಿ. ಫಸ್ಟಿಗೆ ಗೌರ್ಮೆಂಟ್ ಎಂಪ್ಲಾಯ್ ಮಾಡ್ತಾ ಇರೋದು. ಯಾವಾಗಲೂ ಗೌರ್ಮೆಂಟ್ ಎಂಪ್ಲಾಯಿಗೆ 100% ಎಕ್ಸಂಪ್ಷನ್. 2,70,000ಗೆ 100% ಮಾಡಿದ್ರೆ ಅಷ್ಟೇ ಅಮೌಂಟ್ ಬರುತ್ತೆ. 2,70,000 ಬರುತ್ತೆ. ಟ್ಯಾಕ್ಸಬಲ್ ಪೆನ್ಷನ್ 0. ಯಾವಾಗಲೂ ಗೌರ್ಮೆಂಟ್ ಎಂಪ್ಲಾಯಿಗೆ ಟ್ಯಾಕ್ಸಬಲ್ ಪೆನ್ಷನ್ 0ನೇ ಬರುತ್ತೆ. ಏನಕ್ಕೆ ಅಂದರೆ 100% ಎಕ್ಸಂಪ್ಷನ್. ಪ್ರೈವೇಟ್ ಎಂಪ್ಲಾಯಲ್ಲಿ 2 ಕೇಸ್ ಬರುತ್ತೆ. ಅವರು ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ತಾ ಇದ್ದರೆ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡೋದು ಒಂಥರ, ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ದೇ ಇದ್ದರೆ ಅವಾಗಲೇ ಬೇರೆ ಥರ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಗ್ರ್ಯಾಚ್ಯುಟಿ ರಿಸೀವ್ ಎರಡಕ್ಕೂ ಫಾರ್ಮೇಟ್ ಒಂದೇ. ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ತಾ ಇದ್ದರೆ 1/3 ಬರುತ್ತೆ. ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ದೇ ಇದ್ದರೆ 1/2 ಬರುತ್ತೆ. ಈ 1/3 ಹೇಗೆ ಅಂತಂದರೆ ಇದು ಫಾರ್ಮೇಟ್ನಲ್ಲೇ ಇರುವಂಥದ್ದು. ಎಲ್ಲ ಪ್ರಾಬ್ಲಮಿಗೂ 1/3 ಕಾನ್ಸ್ಟೆಂಟ್. ಇದು ಫಸ್ಟು ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಅಮೌಂಟ್ ಬರ್ಕೊಳ್ಬೇಕು. ಲಾರ್ಜ್ ಸಮ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 2,70,000 ಕೊಟ್ಟಿದ್ದಾರೆ. ಅಗೈನ್ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ 2,70,000. ನೆಕ್ಸ್ಟ್ 1/3 ಆಫ್ ಕಮ್ಯೂಟೆಡ್ ಪೆನ್ಷನ್ ಅಂತ ಫಾರ್ಮೇಟ್ನಲ್ಲಿದೆ. 2,70,000 ಇಂಟು 1/3. ಏನಕ್ಕೆ 1/3 ಅಂತಂದರೆ ಫಾರ್ಮೇಟ್ನಲ್ಲಿ 1/3 ಇದೆ. ಇಂಟು ಕ್ವಶನಲ್ಲಿ ಹಿ ಕಮ್ಯೂಟ್ಸ್ ಹಾಫ್ ಆಫ್ ಹಿಸ್ ಪೆನ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಫ್ ಅಂದರೆ ಏನು? 1/2. ಹಾಫ್ ಅಂತಂದರೆ 1/2. ನೀವು ಅದನ್ನು ರಿವರ್ಸ್ ಬರ್ಕೊಳ್ಬೇಕು. ರಿವರ್ಸ್ ಬರ್ಕೊಂಡಾಗ ಏನಾಗುತ್ತೆ? 2/1 ಆಗುತ್ತೆ. ಕ್ವಶನಲ್ಲಿ 1/3, 1/3 ಅಂತ ಕೊಟ್ಟಿದ್ರೆ ಕ್ವಶನಲ್ಲಿ ಈ ಕಮ್ಯೂಟ್ 1/3 ಆಫ್ ಹಿಸ್ ಪೆನ್ಷನ್ ಅಂತ ಕೊಟ್ಟರೆ ಉಲ್ಟಾ 3/1. ಕ್ವಶನಲ್ಲಿ 1/4 ಕೊಟ್ಟಿದ್ರೆ 4/1. ಕ್ವಶನಲ್ಲಿ 40% ಅಂತ ಕೊಟ್ಟರೆ 100/40. ಏನು ಕೊಟ್ಟಿರ್ತಾರೋ ಅದನ್ನು ಉಲ್ಟಾ ಬರ್ಕೊಳ್ಬೇಕು. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 2,70,000 ಇಂಟು 1/3 ಇಂಟು 2/1 ಮಾಡಿದಾಗ ಬರುವಂಥ ಆನ್ಸರ್ 1,80,000. ಸೊ ಇವೆರಡರಲ್ಲಿ ಯಾವುದು ಲೀಸ್ಟ್ ಇರುತ್ತೋ, ಯಾವುದು ಕಮ್ಮಿ ಇರುತ್ತೋ ಅದನ್ನು ಔಟರ್ ಕಾಲಮಿಗೆ ಬರೀಬೇಕು. ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಕಮ್ಮಿ ಇರೋದನ್ನು ಔಟರ್ ಕಾಲಮಿಗೆ ಬರೀಬೇಕು. ಆ್ಯಡ್ ಮಾಡೋದು ಅಲ್ಲ, ಲೆಸ್ ಮಾಡೋದು ಅಲ್ಲ. ಇವೆರಡನ್ನು ಆ್ಯಡು ಮಾಡಲಿಕ್ಕಿಲ್ಲ, ಲೆಸ್ಸು ಮಾಡಲಿಕ್ಕಿಲ್ಲ. ಕಮ್ಮಿ ಇರೋದನ್ನು ಔಟರ್ ಕಾಲಮಿಗೆ ಬರೀಬೇಕು. ಕಮ್ಮಿ ಇರೋದು 180 ಔಟರ್ ಕಾಲಮಿಗೆ ಬರೆದು ಲೆಸ್ ಮಾಡಬೇಕು. 2,70,000ದಲ್ಲಿ 1,80,000 ಕಳೆದಾಗ ಬರುವಂಥ ಆನ್ಸರ್ 90,000 ಆಗುತ್ತೆ. ಟ್ಯಾಕ್ಸಬಲ್ ಪೆನ್ಷನ್ 90,000. ಇದೇ ಥರನೇ ಡಸ್ ನಾಟ್ ರಿಸೀವ್ಸ್ ದ ಗ್ರ್ಯಾಚ್ಯುಟಿಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಮ್ ಅದೇ ಥರನೇ ಏನೂ ಚೇಂಜಸ್ ಇಲ್ಲ. 1/3 ಬದಲು 1/2 ಬರುತ್ತೆ. ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ 2,70,000. ಅಗೈನ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್ ಅಲ್ಲಿ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ 2,70,000. ನೆಕ್ಸ್ಟ್ 2,70,000 ಇಂಟು ಹಾಫ್ ಆಫ್ ದ ಕಮ್ಯೂಟೆಡ್ ಪೆನ್ಷನ್ ಅಂತ ಫಾರ್ಮೆಟ್ ಇದೆ. ಸೊ ಇಂಟು 1/2. ಕ್ವಶನಲ್ಲಿ ಹಾಫ್ ಅಂತ ಕೊಟ್ಟಿರೋದ್ರಿಂದ ಉಲ್ಟಾ ಬರ್ಕೊಳ್ಬೇಕು. 2/1. ಈ ಹಾಫ್ ಹೇಗೆ ಬಂತು ಅಂತಂದರೆ ಫಾರ್ಮೆಟ್ನಲ್ಲಿರುವಂಥದ್ದು. ಈ 2/1 ಎಲ್ಲಿಂದ ಬಂತು ಅಂತಂದರೆ ಕ್ವಶನಲ್ಲಿ ಕೊಟ್ಟಿರೋದನ್ನು ಉಲ್ಟಾ ಬರ್ಕೊಳ್ಳೋದು. ಸೊ 2 ಕ್ಯಾನ್ಸಲ್ ಆಗುತ್ತೆ. 2,70,000 ಬರುತ್ತೆ. ಸೊ ಇವೆರಡರಲ್ಲಿ ಲೀಸ್ಟ್ ಇರೋದು ಯಾವುದು, ಕಮ್ಮಿ ಇರೋದು ಯಾವುದು? 2 ಈಕ್ವಲ್ ಇದೆ. 2,70,000 ಯಾವ್ದಾದ್ರು ಒಂದು 2,70,000 ನಾನು ಔಟರ್ ಕಾಲಮಿಗೆ ಬರ್ಕೊಳ್ಬೇಕು. ಇಲ್ಲಿ 2,70,000 ಮೈನಸ್ 2,70,000 ಟ್ಯಾಕ್ಸಬಲ್ ಪೆನ್ಷನ್ 0 ಆಗುತ್ತೆ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಿರೋದು ಕಮ್ಯೂಟೆಡ್ ಪೆನ್ಷನ್. ಯಾವಾಗ ಅನ್ಕಮ್ಯೂಟೆಡ್ ಪೆನ್ಷನನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನೋಡಿ, 2,000 ರೂಪಾಯಿ ಇವೆ, ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಲಿಲ್ಲ. ಯಾವಾಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಯಾವಾಗ ಕಮ್ಯೂಟ್ ಮಾಡ್ತಾನೆ ಅಂತ ಒಂದು ಡೇಟ್ ಕೊಟ್ಟಿರ್ತಾರೆ. ಈಗ ನೋಡಿ, ರಿಟೈರ್ಮೆಂಟ್ ಆಗಿರೋ ಡೇಟ್ ಕೊಟ್ಟಿದ್ದಾರೆ ಹೊರತು ಕಮ್ಯೂಟ್ ಮಾಡಿರೋಂಥ ಡೇಟ್ ಕೊಟ್ಟಿಲ್ಲ. ಏನು ಕಮ್ಯೂಟ್ ಅಂತಂದರೆ ಏನು? ಅವನು ಲಂಸಮ್ ಆಗಿ 2,70,000 ರೂಪಾಯಿ ತೊಗೊಂಡಿದ್ದಾನೆ. ಯಾವಾಗ ತೊಗೊಂಡಿದ್ದು ಅಂತ ಡೇಟ್ ಕೊಡಲಿಲ್ಲ. ಆ ಡೇಟ್ ಕೊಟ್ಟರೆ ಮಾತ್ರ ಅನ್ಕಮ್ಯೂಟೆಡ್ ಪೆನ್ಷನನ್ನು ಫೈಂಡ್ ಔಟ್ ಮಾಡಲಿಕ್ಕಾಗುತ್ತೆ. ಸೊ ಈಗ ಇಷ್ಟೇ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕು. ನೋಡಿ, ಇದು 10 ಮಾರ್ಕ್ಸಿಗೆ ಕೊಟ್ಟಿರುವಂಥ ಪ್ರಾಬ್ಲಮ್. 10 ಮಾರ್ಕ್ಸಿಗೆ ಕೊಟ್ಟಿರುವಂಥ ಪ್ರಾಬ್ಲಮ್. 10 ಮಾರ್ಕ್ಸಿಗೆ ಕೇಳಿದರೆ 3 ಕೇಸನ್ನು ಕೇಳ್ತಾರೆ. ಗೌರ್ಮೆಂಟ್ ಎಂಪ್ಲಾಯ್ ಕೇಸನ್ನು ಕೇಳ್ತಾರೆ, ಪ್ರೈವೇಟ್ ಎಂಪ್ಲಾಯೀಸ್ ಕೇಸನ್ನು ಕೇಳ್ತಾರೆ.
ಸೊ ಈ ಥರದಲ್ಲೇ ನೀವು ಪ್ರಾಬ್ಲಮ್ ಮಾಡಬೇಕು. ನೀಟಾಗಿ ಫಾರ್ಮೇಟ್ ಕಲ್ತ್ಕೊಳ್ಳಿ. ಏನೋ ಗೊತ್ತಾಗಲಿಲ್ಲ ಅಂತಂದರೆ ನೀಟಾಗಿ ಫಾರ್ಮೇಟ್ ಬರೆದಿಟ್ಟರು 10ಗೆ ನಿಮಗೆ ಒಂದು 6 to 7 ಮಾರ್ಕ್ಸ್ ಸಿಗುತ್ತೆ. ತುಂಬ ಈಸಿ ಇದೆ. ಅನ್ಕಮ್ಯೂಟೆಡ್ ಪೆನ್ಷನನ್ನು ಫೈಂಡ್ ಔಟ್ ಮಾಡೋದು ಯಾವಾಗ ಅನ್ನೋದು ನಿಮಗೆ ಗೊತ್ತಿರಲಿ. ಡೇಟ್ ಕೊಟ್ಟಿದ್ರೆ ಮಾತ್ರ ಅನ್ಕಮ್ಯೂಟೆಡ್, ರಿಟೈರ್ಮೆಂಟ್ ಡೇಟ್ ಅಲ್ಲ, ಕಮ್ಯೂಟ್ ಮಾಡಿರೋಂಥ ಡೇಟ್ ಕೊಟ್ಟಿದ್ರೆ ಮಾತ್ರ ನೀವು ಅನ್ಕಮ್ಯೂಟೆಡ್ ಪೆನ್ಷನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗುತ್ತೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.